ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ಸ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, ಹುಣಸೂರು ರೋಡ್, ಹೆನ್ಕಲ್, ಮೈಸೂರು. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈವ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಟ್ಟಣ ಪಂಚಾಯಿತಿ ಚುನಾವಣೆಗೆ ತೀವ್ರ ಪೈಪೋಟಿ, ಕುಶಾಲನಗರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ನಿರ್ಧಾರ. ಇತ್ತ ಆಪರೇಷನ್ ಕಮಲಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಮಳೆ ಹಾನಿ ನಿರಾಶ್ರಿತರಿಗೆ ಇನ್ನೂ ದೊರೆಯದ ಸೂರು, ನೆಲ್ಯಹುದಿಕೇರಿ ನಿರಾಶ್ರಿತರಿಂದ ಹೋರಾಟ ಶುರು. ಅರಣ್ಯ ಇಲಾಖೆ ವಿರುದ್ಧ ಸಂತ್ರಸ್ತರ ಆಕ್ರೋಶ. ಜನವಿರೋಧಿ ಮಸೂದೆ ಹಿಂಪಡೆಯಲು ಒತ್ತಾಯ, ಜೆಡಿಎಸ್ ಯುವ ಘಟಕದಿಂದ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಮೊಳಗಿದ ಆಕ್ರೋಶ. ಲಾಕ್ಡೌನ್ ಮುಗಿದ ಮೇಲೆ ಮಣ್ಣು ಹೊರದೊಂದೇ ಕೆಲಸ, ಟ್ರ್ಯಾಕ್ಟರ್ ಡ್ರೈವರ್ಗಳಿಗೂ ಹೊಡೆತ ನೀಡಿದ ಕೋವಿಡ್ ರಾಕ್ಷಸ. ದಶಮಂಟಪ ಸಾರಥಿಗಳ ಮುಖದಲ್ಲಿ ಮಾಯವಾದ ಮಂದಹಾಸ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮೀಸಲಾತಿ ಪ್ರಕಟವಾಗ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಅಧ್ಯಕ್ಷ ಸ್ಥಾನಕ್ಕಾಗಿ 3 ಪಕ್ಷದವರು ತೀವ್ರ ಪೈಪೋಟಿ ನಡೆಸುತ್ತಿದ್ದು, ಬಿಜೆಪಿ ಪಾಳಯದಲ್ಲಿ ಆಪರೇಷನ್ ಕಮಲದ ಮಾತು ಕೇಳಿಬರ್ತಿದೆ. ಇತ್ತ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ನಿರ್ಧರಿಸಿದ್ದು, ಮುಂಬರುವ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಟ್ಟಣ ಪಂಚಾಯಿತಿ ಚುನಾವಣೆಗೆ ತೀವ್ರ ಪೈಪೋಟಿ, ಗರಿಗೆದರಿದ ರಾಜಕೀಯ ಚಟುವಟಿಕೆ. ರಾಜ್ಯದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮೀಸಲಾತಿ ಪ್ರಕಟಪಡಿಸಿದೆ. ಕೊಡಗಿನಲ್ಲೂ ಮಡಿಕೇರಿ ನಗರಸಭೆ, ಕುಶಾಲನಗರ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆ ಪಟ್ಟಣ ಪಂಚಾಯತ್ಗಳ ಚುನಾವಣೆಗೂ ಮೊದಲು ರಿಸರ್ವೇಷನ್ ಕನ್ಫರ್ಮ್ ಆಗಿದೆ. ಅಂದಿನಿಂದಲೇ ಶುರುವಾಯಿತು ರಿಯಲ್ ಪೊಲಿಟಿಕ್ಸ್. 2 ವರ್ಷಗಳ ನಂತರ ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ಘೋಷಣೆಯಾಗಿದೆ. ಈ ಹಿನ್ನೆಲೆ ಅಧ್ಯಕ್ಷ ಗಾದಿಗೆ ರಾಜಕೀಯ ಪಕ್ಷಗಳು ಕಸರತ್ತು ನಡೆಸಲು ಮುಂದಾಗಿವೆ. ಬಿಜೆಪಿಗೆ ಶಕ್ತಿ ನೀಡಿದ ಶಾಸಕ, ಸಂಸದರ ಬಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ನಿರ್ಧಾರ. ಒಟ್ಟು 16 ಚುನಾಯಿತ ಸದಸ್ಯರು, ಶಾಸಕ ಮತ್ತು ಸಂಸದರು ಸೇರಿ 18 ಸಂಖ್ಯಾಬಲವಿದೆ. ಶಾಸಕರು ಹಾಗೂ ಸಂಸದರು ಸೇರಿದಂತೆ ಬಿಜೆಪಿಯ 6 ಸದಸ್ಯರು, ಕಾಂಗ್ರೆಸ್ನ 6 ಮತ್ತು ಜೆಡಿಎಸ್ನ 4 ಸದಸ್ಯರಿದ್ದಾರೆ. ಬಿಜೆಪಿಯ ಶಾಸಕ ಮತ್ತು ಸಂಸದರ ಬಲ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ನೀಡಿದೆ. ಸದಸ್ಯರ ಬೆಂಬಲ ಪಡೆದವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅನುಭವಿಸಬಹುದು. ಸರ್ಕಾರದ ಮೀಸಲಾತಿ ಅನ್ವಯ ಎಸ್ಸಿ ಅಭ್ಯರ್ಥಿ ಅಧ್ಯಕ್ಷರಾಗಬಹುದು. ಬಿಜೆಪಿಯಲ್ಲಿ ಜಯವರ್ಧನ ಮತ್ತು ಕಾಂಗ್ರೆಸ್ ಪಕ್ಷದ ಪುಟ್ಟಲಕ್ಷ್ಮಮ್ಮ ಅವರಿಗೆ ಕುಶಾಲನಗರದ ಪ್ರಥಮ ಪ್ರಜೆಯಾಗುವ ಅವಕಾಶವಿದೆ. ಬಿಜೆಪಿ ಬೆಂಬಲಿತ ಸದಸ್ಯ ಕೇಶವ ಅವರನ್ನು ಅಧ್ಯಕ್ಷರನ್ನಾಗಿಸಲು ಬಿಜೆಪಿ ಪಕ್ಷ ಕಸರತ್ತು ನಡೆಸಲು ಮುಂದಾಗಿದೆ. ಉಪಾಧ್ಯಕ್ಷ ಸ್ಥಾನಕ್ಕೂ ಬಿಜೆಪಿಯಲ್ಲಿ 3 ಮಹಿಳೆಯರಿದ್ದು, ಎಲ್ಲರೂ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ವಿರೋಧ ಪಕ್ಷದ 2 ಸದಸ್ಯರನ್ನ ಸೆಳೆದರೆ ಅಧಿಕಾರ ಬಿಜೆಪಿ ಪಕ್ಷಕ್ಕೆ ಒಲಿಯಲಿದೆ. ಅದೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಲ್ಲಿ 2 ಸ್ಥಾನ ಮೈತ್ರಿ ಪಕ್ಷದ ಕೈ ಸೇರುವ ಚಾನ್ಸಸ್ ಇದೆ. ಈ ಬಗ್ಗೆ 2 ಪಕ್ಷಗಳ ಮುಖಂಡರ ನಡುವೆ ಮಾತುಕತೆಯೂ ನಡೆದಿದೆ. ಆದೇಶ ಹೊರಬೀಳ್ತಿದ್ದಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಲು ನಿರ್ಧರಿಸಿದೆ.
ಕಾಂಗ್ರೆಸ್ ಪಕ್ಷದ ಪುಟ್ಟಲಕ್ಷ್ಮಮ್ಮ ಅವರಿಗೆ ಅಧ್ಯಕ್ಷ ಗಾದಿ ಬಿಟ್ಟುಕೊಟ್ಟು ಜೆಡಿಎಸ್ನ ಏಕೈಕ ಮಹಿಳಾ ಸದಸ್ಯೆ ಸುರಾಯ ಬಾನು ಅವರಿಗೆ ಉಪಾಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ತೀರ್ಮಾನಿಸಲಾಗಿದೆ. ಅನ್ಯ ಪಕ್ಷದವರ ಸಂಪರ್ಕದಲ್ಲಿ ಬಿಜೆಪಿ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಸ್ಕೆಚ್. ಈ ಬಾರಿ ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಲಭಿಸುವ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಕಾರಣ ಈ ಹಿಂದಿನ ಅಧಿಕಾರದ ಅವಧಿಯಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿಯವರು ಕಾಂಗ್ರೆಸ್ ಸದಸ್ಯರನ್ನ ತನ್ನತ್ತ ಸೆಳೆದಿದ್ರು. ಈ ಬಾರಿಯೂ ಅದೇ ತಂತ್ರಗಾರಿಕೆ ಬಳಸಲು ಪಕ್ಷದ ಪ್ರಮುಖರು ಸ್ಕೆಚ್ ಹಾಕಿದ್ದಾರೆ. ಈಗಾಗಲೇ ಅನ್ಯ ಪಕ್ಷದ ಸದಸ್ಯರು ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿಯವರಿಂದಲೇ ಸುಳಿವು ಸಿಕ್ಕಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗುವ ಬಗ್ಗೆ ಎರಡು ಪಕ್ಷದವರು ಮಾತುಕತೆ ನಡೆಸಿದ್ರೂ ಕೂಡ ಹಿಂದಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಧಿಕಾರ ಬಹುತೇಕ ಬಿಜೆಪಿಗೆ ಸಿಗಲಿದೆ ಎಂಬ ಮಾತು ಜನವಲಯದಲ್ಲಿ ಕೇಳಿಬರುತ್ತಿದೆ. ಇನ್ನು ವಿರೋಧ ಪಕ್ಷದ ಕೆಲವು ಸದಸ್ಯರು ನಮ್ಮ ಪಕ್ಷದವರ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಬಿಜೆಪಿಗರ ಮಾತು. ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಸ್ಥಾನವನ್ನು ಬಿಜೆಪಿ ಪಡೆಯುತ್ತೆ. ಶಾಸಕರ ಮತ್ತು ಸಂಸದರ ಬೆಂಬಲ ಸಹಕಾರದಿಂದ ಅಧಿಕಾರಕ್ಕೆ ಹತ್ತಿರವಾಗಿದ್ದೇವೆ. ಜನರ ಆಶಯದಂತೆ ಕೆಲಸವಾಗಬೇಕೆಂದರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಾರೆ ಕುಶಾಲನಗರ ಬಿಜೆಪಿ ನಗರಾಧ್ಯಕ್ಷ ವಿಎನ್ ಉಮಾಶಂಕರ್. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಕುಶಾಲನಗರ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಮಗೆ ಇನ್ನೂ 2 ಸದಸ್ಯರು ಬೇಕಾಗಿರೋದು ಎಲ್ಲ ನಗರಕ್ಕೆ ಜನಗಳಿಗೂ ಗೊತ್ತು. ಆದರೆ ಆ ಸದಸ್ಯರು ಕೂಡ ಕುಶಾಲನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣ ಇಟ್ಕೊಂಡಿದ್ದು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೊಂದು ಆಶಾಭಾವನೆ ಇದೆ. ಖಂಡಿತವಾಗ್ಲೂ ಅವರ ಒಂದು ಸಹಕಾರದಿಂದಾಗಿ ನಾವು ಪಟ್ಟಣ ಪಂಚಾಯತ್ ಚುಕ್ಕಾಣಿ ಹಿಡಿತೀವಿ ಅನ್ನೋದು ನನಗೆ ನಂಬಿಕೆ ಇದೆ. ಕಾಂಗ್ರೆಸ್ ಜೆಡಿಎಸ್ ಸೇರಿ ಪಟ್ಟಣ ಪಂಚಾಯಿತಿ ಅಧಿಕಾರ ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮ್ಯಾಜಿಕ್ ನಂಬರ್ ನಮ್ಮಲ್ಲಿ ಇರೋದ್ರಿಂದ ಎಲ್ಲ ಸದಸ್ಯರು ಒಟ್ಟಾಗಿದ್ದೇವೆ. ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ, ಜೆಡಿಎಸ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೆ ಮಾಡಿಕೊಳ್ಳುವ ಬಗ್ಗೆ ಚರ್ಚೆಯಾಗಿದೆ ಎಂದು ಎರಡೂ ಪಕ್ಷದವರು ಹೇಳಿಕೊಂಡಿದ್ದಾರೆ. ಅಭಿವೃದ್ಧಿ ಕಾಂಗ್ರೆಸ್ ತನ್ನ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಕುಶಾಲನಗರದ ಅಭಿವೃದ್ಧಿ ಬಗ್ಗೆ ಮತ್ತು ಕಾಳಜಿ ಬಗ್ಗೆ ಕಳಕಳಿ ಬಗ್ಗೆ ಯಾವತ್ತೂ ಕೂಡ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಬರ್ತಾ ಇದೆ. ಸೊ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನು 10 ಸ್ಥಾನಗಳು ನಾವು ತೆಗೆದುಕೊಂಡಿದ್ದೇವೆ, ಅದಕ್ಕಿರುವಂಥ ಎಲ್ಲ ಸುರಕ್ಷಿತ ಕ್ರಮಗಳನ್ನು, ಮುಂಜಾಗ್ರತೆಗಳನ್ನು ಮತ್ತು ಅವರನ್ನು ಗಟ್ಟಿ ಮತ್ತು ಸಂಕಲ್ಪದೊಂದಿಗೆ ನಾವು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಪುಟ್ಟಲಕ್ಷ್ಮಮ್ಮ ಅಧ್ಯಕ್ಷರಾಗಿ ಆಗ್ತಾರೆ. ಸೊ ಅದು ತೆಗೆದುಕೊಳ್ಳುವ ರೀತಿಯಲ್ಲಿ ಸುರೇಯ ಬಾನು ಜನತಾ ದಳದಿಂದ ಏನಿದ್ದಾರೆ ಅವರು ಬಹುಶಃ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆ ಆಗ್ತಾರೆ. ಈ ಆಯ್ಕೆ ನಿಚ್ಚಳವಾಗಿ ಆಗುತ್ತೆ, ಖಚಿತವಾಗಿ ಆಗುತ್ತೆ. ಮತ್ತು ಆ ದಿಸೆಯಲ್ಲಿ ಒಂದು ದೃಢ ಸಂಕಲ್ಪವನ್ನು ಕೂಡ ಮಾಡಿದ್ದೀವಿ. ಅಧಿಕಾರದ ಗದ್ದಿಗೆ ನಾವು ಏನೇ ತೀರ್ತೀವಿ, ಸಹಜವಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕುಶಾಲನಗರ ಜನತೆಯ ತೀರ್ಪನ್ನು ಗೌರವಯುತವಾಗಿ ಸ್ವೀಕಾರ ಮಾಡೋದು ಅವರ ಪಕ್ಷಕ್ಕೂ ಕೂಡ ಅದು ಘನತೆ. ಅವರು ಅದನ್ನೆಲ್ಲವನ್ನು ಬಿಟ್ಟು ನಾವು ಈಗಾಗಲೇ ನಮ್ಮ ಜೊತೆ 2 ಜನ ಸಂಪರ್ಕ ಇದ್ದಾರೆ, 4 ಜನ ಸಂಪರ್ಕ ಇದ್ದಾರೆ ಅಂತೇಳಿ ಪ್ರಜಾಸತ್ತೆಗೆ ಅಪಚಾರ ಮಾಡೋದು ಬೇಡ ಮತ್ತು ತಮಗೆ ತಾವು ಕಳಂಕ ತಂದುಕೊಳ್ಳೋದು ಬೇಡ. ಅದು ಅವ್ರ ಘನತೆಗೂ ಕೂಡ ಶೋಭೆ ಅಲ್ಲ. ಹಾಗಾಗಿ ಈ ಬಾರಿ ಏನು ನಾವು ಬಹುಮತವನ್ನು ಪಡ್ಕೊಂಡಿದ್ದೀವಿ, ಬಹುಮತವನ್ನು ಸಾಕಾರಗೊಳಿಸುವ ದಿಸೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಎರಡನ್ನೂ ಕೂಡ ನಾವು ನಮ್ಮದಾಗಿಸ್ತೀವಿ. ಒಟ್ಟಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು 3 ಪಕ್ಷಗಳು ಪೈಪೋಟಿಗೆ ಬಿದ್ದಿದೆ. ಆದರೆ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರ ಹಿಡಿಯೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಕೊನೆಗೂ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಅಂತ ಕಾದು ನೋಡಬೇಕು. ಕೆಬಿ ಶಂಶುದ್ದೀನ್, ಚಾನೆಲ್ 24 ಕರ್ನಾಟಕ, ಕುಶಾಲನಗರ. ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡ ನೆಲ್ಯಹುದಿಕೇರಿ ಗ್ರಾಮದ ನಿರಾಶ್ರಿತರಿಗೆ ಅಭ್ಯತ್ಮಂಗಲದಲ್ಲಿ ಸ್ಥಳ ನೀಡಲು ಜಿಲ್ಲಾಡಳಿತ ಜಾಗ ಗುರುತು ಮಾಡಿತ್ತು. ಆದರೆ ಸ್ಥಳದಲ್ಲಿರುವ ಮರಗಳನ್ನು ಅರಣ್ಯ ಇಲಾಖೆ ಇನ್ನೂ ತೆರವುಗೊಳಿಸಿಲ್ಲ. ಶೀಘ್ರದಲ್ಲೇ ಮರಗಳನ್ನು ಕಡಿದು ಮನೆ ನಿರ್ಮಿಸಿ ಕೊಡಬೇಕು ಅಂತ ಅಲ್ಲಿನ ನಿರಾಶ್ರಿತರು ಆಗ್ರಹಿಸುತ್ತಿದ್ದಾರೆ. ಕೊಡಗಿನಲ್ಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗೋದು ವಾಡಿಕೆ. ಬೆಟ್ಟಗುಡ್ಡ ಪ್ರದೇಶ, ನದಿ ತಟಗಳಲ್ಲಿ ವಾಸಿಸೋ ಜನರಿಗೆ ಮಳೆಗಾಲ ಅಂದ್ರೆ ನಡುಕ ಶುರುವಾಗುತ್ತೆ. ರಾತ್ರಿ ಕಳೆಯೋದ್ರಲ್ಲಿ ನದಿ ತಟದ ಅದೆಷ್ಟೋ ಮನೆಗಳು ಮುಳುಗಡೆಯಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅತಿವೃಷ್ಟಿ ಸಂಭವಿಸುತ್ತಿದ್ದು ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳು ಇನ್ನು ಸೂರಿಗಾಗಿ ಪರದಾಡ್ತಲೇ ಇದೆ.
ಸೋಮವಾರಪೇಟೆ ತಾಲೂಕಿನ ನೆಲ್ಯಹುದಿಕೇರಿ ಗ್ರಾಮದಲ್ಲಿ ಹರಿಯುವ ಕಾವೇರಿ ನದಿ ದಡದಲ್ಲಿ ಹಲವು ಕುಟುಂಬಗಳು ವಾಸವಿತ್ತು. ಹೆಚ್ಚಿನವರು ಕಡುಬಡವರೇ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 23 ವರ್ಷಗಳಿಂದ ನದಿ ಪ್ರವಾಹದ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ತಿದೆ. ಇದರಿಂದ ಮನೆ ಮಂದಿ ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. 2018-19ರಲ್ಲಿ ಉಂಟಾದ ಮಹಾಮಳೆಯ ಸಂದರ್ಭ ಹಲವರ ಮನೆಗಳು ಕಾವೇರಿ ನೀರು ಪಾಲಾಗಿತ್ತು. ಮನೆಯಿಲ್ಲದೆ ನಿರಾಶ್ರಿತರ ಕೇಂದ್ರದಲ್ಲೇ ದಿನದೂಡುವಂತಾಗಿತ್ತು. ಹೀಗಿದ್ದಾಗ ಶಾಶ್ವತ ಸೂರಿಗಾಗಿ ನಿರಾಶ್ರಿತರು ಒಕ್ಕೊರಲಿನಿಂದ ಹೋರಾಟಕ್ಕಿಳಿದರು. 2020ರಲ್ಲಿ ಅಭ್ಯುತ್ಮಂಗಲ ವ್ಯಾಪ್ತಿಯ ಸರ್ವೆ ನಂಬರ್ 87/2ರಲ್ಲಿರುವ ಸರ್ಕಾರಿ ಒತ್ತುವರಿ ಜಾಗವನ್ನ ಬಿಡಿಸಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಿರಾಶ್ರಿತರಿಗೆ ನೀಡಲು ತೀರ್ಮಾನಿಸಲಾಯಿತು. ಆ ಜಾಗದಲ್ಲಿ ಮರಗಳಿದ್ದು ಮರಗಳನ್ನು ಕಡಿದು ನಿವೇಶನವನ್ನಾಗಿ ಪರಿವರ್ತಿಸಿ ಮನೆ ನಿರ್ಮಿಸಲು ಡಿಸಿ ಸೂಚಿಸಿದ್ರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಕೂಡ ಈ ಕುರಿತು ಪತ್ರ ರವಾನಿಸಿದ್ರು. ಆದರೂ ಕೂಡ ಈವರೆಗೂ ಮರಗಳನ್ನು ಕಡಿಯಲು ಅರಣ್ಯ ಇಲಾಖೆ ಮುಂದಾಗಿಲ್ಲ. ಇದರಿಂದ ನಿರಾಶ್ರಿತರಿಗೆ ಮನೆ ನಿರ್ಮಿಸಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸಿಡಿಮಿಡಿಗೊಂಡ ನೆಲ್ಯಹುದಿಕೇರಿ ನಿರಾಶ್ರಿತರ ಹೋರಾಟ ಸಮಿತಿ ಮಡಿಕೇರಿಯ ಅರಣ್ಯ ಭವನದ ಎದುರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ನಿರಾಶ್ರಿತರ ಹೋರಾಟ ಸಮಿತಿಗೆ ಜಯವಾಗಲಿ. ನಿರಾಶ್ರಿತರ ಜಾಗದಲ್ಲಿರುವ ಮರವನ್ನ ಕಡಿಯಲು ವಿಳಂಬ ಮಾಡುತ್ತಿರುವ ಅರಣ್ಯ ನೀತಿಗೆ ಧಿಕ್ಕಾರ. ಹೋರಾಟ 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 ಗೆಲ್ಲುವವರೆಗೆ ಹೋರಾಟ. ಮರವನ್ನು ಕೂಡಲೇ ತೆರವು ಮಾಡಲೇಬೇಕು. ಪೂಜಾರಿ ಕೊಡದ ನೀತಿಗೆ ಹೇಳಿದರೆ ಧಿಕ್ಕಾರ. ಕೊಟ್ಟರು ಪೂಜಾರಿ ಕೊಡದ ನೀತಿಗೆ ಹೇಳಿದರೆ ಧಿಕ್ಕಾರ. ಕೂಡಲೇ ನಿರಾಶ್ರಿತರಿಗೆ ಗುರುತು ಮಾಡಿರುವ ನಿವೇಶನದಲ್ಲಿರುವ ಮರಗಳನ್ನು ಕತ್ತರಿಸಿ ಭೂಮಿ ಸಮತಟ್ಟು ಮಾಡಬೇಕು. ಆ ಮೂಲಕ ಮನೆ ನಿರ್ಮಿಸಲು ಅವಕಾಶ ಕಲ್ಪಿಸಬೇಕು. ತಪ್ಪಿದ್ದಲ್ಲಿ ಮುಂದಿನ 15 ದಿನಗಳಲ್ಲಿ ಅರಣ್ಯ ಭವನ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುವುದಾಗಿ ಸಮಿತಿಯ ಪ್ರಮುಖರಾದ ಭರತ್ ಎಚ್ಚರಿಸಿದ್ದಾರೆ. ಇವತ್ತೇನು ಸರ್ ನೆಲ್ಲಿಹುದಿಕೇರಿ ಗ್ರಾಮದಲ್ಲಿರತಕ್ಕಂತಹ ಏನು ನಿರಾಶ್ರಿತರಾಗಿರ್ತಕ್ಕಂತಹ ಏನು ಸುಮಾರು 250-300 ಕುಟುಂಬಗಳಿದೆ. ಆ ನಿರಾಶ್ರಿತರು ನಿರಂತರ 23 ವರ್ಷಗಳ ವನವಾಸವನ್ನು ಅನುಭವಿಸಿಕೊಂಡು 2018-19 ಒಳಗಡೆ ಮಹಾಪ್ರಳಯ 20ರ ಪ್ರಳಯ ಎಲ್ಲವನ್ನೂ ಅನುಭವಿಸಿಕೊಂಡು ಇವತ್ತು ಒಕ್ಕೂರಲಿನ ಹೋರಾಟದ ಭಾಗವಾಗಿ ಜಿಲ್ಲಾಡಳಿತದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಏನೋ ಒಂದು ಅಭ್ಯುತ್ಮಂಗಲದಲ್ಲಿ 8.5 ಎಕರೆ ಸ್ಥಳವನ್ನ ಇವತ್ತು ಒತ್ತುವರಿದಾರರಿಂದ ಬಿಡಿಸುವುದರ ಮುಖಾಂತರ ಇವತ್ತು ನಿರಾಶ್ರಿತರಿಗೆ ಕೊಡ್ಲಿಕ್ಕಿರತಕ್ಕಂಥ ತೀರ್ಮಾನವನ್ನ ಮಾಡಿ ಈಗಾಗಲೇ 1 ವರ್ಷ ಆಗಿದೆ. 1 ವರ್ಷ ಆಗಿ ಭೂಮಿ ಈಗಾಗಲೇ ಆ RTC ಜಿಲ್ಲಾ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿ RTC ಕೂಡ ಆಗಿದೆ. ಸ್ಥಳವನ್ನ ಇನ್ನೂ ಕೂಡ ಅಲ್ಲಿರತಕ್ಕಂಥ ನಿರಾಶ್ರಿತರಿಗೆ ಮನೆಯನ್ನ ಕೊಡ್ಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಜಾಗದ ಇನ್ನೂ ಕೂಡ ಸಮತಟ್ಟು ಮಾಡಲಿಲ್ಲ. ಆ ಜಾಗ ಸಮತಟ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಮರಗಳನ್ನ ಕಡಿಬೇಕಾಗಿದೆ. ಮರವನ್ನ ಕಡಿಯಬೇಕು ಅಂತ ಹೇಳಿ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿನಿಂದ ಪತ್ರ ಮಾನ್ಯ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಿಗೆ ಹೋಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಉಪ ಸಂರಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ. AC ಅವರು ಮನವಿಯನ್ನ ಕಳಿಸಿದ್ದಾರೆ. ಸೋಮವಾರಪೇಟೆ ತಹಸೀಲ್ದಾರ್ ಅವರು ಮನವಿಯನ್ನ ಕಳಿಸಿದ್ದಾರೆ. ತಿಂಗಳು ಕಳೆದರೂ ಕೂಡ ಆ ಅರಣ್ಯದ ಒಳಗಡೆ ಇರತಕ್ಕಂಥ ಮರವನ್ನ ಕಡಿಯುವುದರ ಮುಖಾಂತರ ಅಲ್ಲಿರತಕ್ಕಂಥ ನಿರಾಶ್ರಿತರಿಗೆ ಒಂದು ಶಾಶ್ವತವಾದ ಸೂರ್ಯನ ಕಟ್ಟಲಿಕ್ಕೆ ಇರತಕ್ಕಂಥ ಅವಕಾಶ ಇಲ್ಲದೆ ಇವತ್ತು ಅವರ ಅವಕಾಶ ವಂಚಿತರಾಗಿದ್ದಾರೆ. ಈ ಸಂದರ್ಭದ ಒಳಗಡೆ ನಾವು ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಮುಂದೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕೂಡಲೇ ಏನು 160 ಕುಟುಂಬಗಳಿಗೆ ಒಂದು ಸೂರು ಕಟ್ಟತಕ್ಕಂತಹ ಒಂದು ಮಹಾ ಯೋಜನೆ ಏನಿದೆ, ಆ ಯೋಜನೆಯಲ್ಲಿ ನೀವು ಅರಣ್ಯ ಇಲಾಖೆ ಈ ರೀತಿ ವಿಳಂಬ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಇವತ್ತು ಅರಣ್ಯ ಇಲಾಖೆ ಕೊಡಗಿನ ಮರ ವ್ಯಾಪಾರಿಗಳು ನಡೆಸ್ತಾ ಇರತಕ್ಕಂತಹ ವ್ಯವಹಾರಗಳಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾರೆ. ಅಲ್ಲಿ ಮರವನ್ನ ಕಡಿಯೋದಕ್ಕೆ ಯಾವುದೇ ರೀತಿಯಲ್ಲಿ ಇರತಕ್ಕಂಥ ತಡೆಗಳಿಲ್ಲ, ಅಲ್ಲಿ ವಿಳಂಬ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಯಾಕೆ ನೀವು ವಿಳಂಬ ಮಾಡ್ತಾ ಇದ್ದೀರಿ ಅನ್ನತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಇದು 160 ಕುಟುಂಬಗಳ ಜೀವನದ ಪ್ರಶ್ನೆ ಇದೆ. ಆ ಜೀವನದ ಜೊತೆಗೆ ನೀವು ಚೆಲ್ಲಾಟವನ್ನ ಆಡಬೇಡಿ. ಇದೊಂದು ಸಾಂಕೇತಿಕ ಮುಷ್ಕರ. ಕೊರೋನಾದ ನೀತಿ ನಿಯಮಗಳನ್ನೆಲ್ಲವನ್ನ ಪಾಲಿಸಿಕೊಂಡು ಇವತ್ತು ಒಂದು ಸಾಂಕೇತಿಕವಾಗಿ ಎಚ್ಚರಿಕೆಯನ್ನ ಕೊಟ್ಟು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ. ಇನ್ನು 15 ದಿನದ ಒಳಗಡೆ ನಾವ್ ಹೇಳಿರ್ತಕ್ಕಂಥ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಶಾಶ್ವತವಾಗಿ ಇದೇ ಸಭಾಂಗಣ ಈ ಜಾಗದ ಒಳಗಡೆ ನಿರಾಶ್ರಿತರು ಬಂದಿಲ್ಲಿ ಕೂರ್ಲಿಕ್ಕೆ ಇರತಕ್ಕಂಥ ತೀರ್ಮಾನಕ್ಕೆ ಮುಂದೆ ಹೋಗ್ತೀವಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಸೋಮವಾರಪೇಟೆ ಎಸಿಎಫ್ ನೆಹರು ಮನವಿ ಪತ್ರವನ್ನು ಸ್ವೀಕರಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು 50ಕ್ಕೂ ಹೆಚ್ಚು ಮರಗಳನ್ನು ಕಡಿಯಬೇಕು ಎಂದಾದರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅನುಮತಿ ಇರೋದಿಲ್ಲ. ಆದ್ದರಿಂದ ಇದೇ 20ನೇ ತಾರೀಕಿನಂದು ಸಾರ್ವಜನಿಕ ಅಹವಾಲು ಸ್ವೀಕರಿಸಲಾಗುವುದು. ಯಾವುದೇ ಆಕ್ಷೇಪಣೆ ಅಥವಾ ತಕರಾರು ಇಲ್ಲದಿದ್ದಲ್ಲಿ ಮರ ಕಡಿದು ಸಾಗಾಟ ಮಾಡಲು ಟೆಂಡರ್ ಪ್ರಕ್ರಿಯೆ ಕರೆಯಲಾಗುತ್ತೆ. ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ನದಿ ದಡದಲ್ಲಿರುವಂತಹ ಊರಿ ಜನರು ನಿರಾಶ್ರಿತರಾಗಿರುವಂತವರು ಅರಣ್ಯ ಇಲಾಖೆಯವರು ಕೂಡಲೇ ಮರ ತೆರವುಗೊಳಿಸಬೇಕು ಅಂತ ಹೇಳ್ಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ಈ ಮನವಿಯನ್ನು ಸ್ವೀಕರಿಸಬೇಕಾಗಿತ್ತು. ಪೂರ್ವ ನಿಗದಿಯಂತೆ ಅವರಿಗೆ ಚಾಮರಾಜನಗರದಲ್ಲಿ ವನ್ಯಜೀವಿ ಸಂಬಂಧಪಟ್ಟಂತೆ ಒಂದು ತರಬೇತಿ ಕಾರ್ಯ ಇರೋದ್ರಿಂದ ಅದಕ್ಕೆ ಹೋಗಿದ್ದಾರೆ. ನಾನು ಸೋಮವಾರಪೇಟೆ ಎಸಿಎಫ್ ಅವರ ಪರವಾಗಿ ನನಗೆ ತಿಳಿಸಿದ ಮೇಲೆಗೆ ನಾನು ಅವರ ಮನವಿಯನ್ನು ಸ್ವೀಕರಿಸಿದ್ದೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜೂನಿಂದ ಮೊದಲ ವಾರದಿಂದ ಸೆಪ್ಟೆಂಬರ್ ಎಂಡ್ವರೆಗೆ 4 ತಿಂಗಳು ಮಳೆಗಾಲ ಆದ್ದರಿಂದ ಕಟಿಂಗ್ ಆರ್ಡರ್ ಯಾವುದು ಕೊಡ್ತಾ ಇಲ್ಲ. ಪಂಚಾಯತಿಯಿಂದ ನಮಗೆ 17/8/2020 ಮರ ಕಡಿಬೇಕು ಅಂತ ಹೇಳ್ಕೊಂಡು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಈಗಾಗಲೇ DF ಅವರು ಆದೇಶ ನೀಡಿದ್ದಾರೆ. 20ನೇ ತಾರೀಕಿಗೆ 50 ಮರಕ್ಕಿಂತ ಹೆಚ್ಚು ಸಾರ್ವಜನಿಕ ಉಪಯೋಗಕ್ಕೆ ಯಾವುದು ಕಾಮಗಾರಿ ನಡೆಸಬೇಕು ಅಂತ ಹೇಳಿದ್ರೆ 50 ಮರಕ್ಕಿಂತ ಹೆಚ್ಚು ಮರಗಳಿದ್ದರೆ ಅದನ್ನು ಕಡಿತಲೆ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಅನುಮತಿ ನೀಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದರ ಪಬ್ಲಿಕ್ ಹಿಯರಿಂಗ್ ಮಾಡಬೇಕಾಗುತ್ತೆ. ಯಾವುದರ ಅಬ್ಜೆಕ್ಷನ್ ಇದ್ದರೆ ಅವರ ಅಹವಾಲನ್ನು ಸ್ವೀಕಾರ ಮಾಡಬೇಕು. ಅದರಂತೆ 20ನೇ ತಾರೀಕಿಗೆ ಪಬ್ಲಿಕ್ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ತದನಂತರ ಯಾವುದೇ ಅಬ್ಜೆಕ್ಷನ್ ಇಲ್ಲದಿದ್ದರಲ್ಲಿ 10 ದಿನ ಕಳೆದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಕಡಿದು ಸಾಗಾಟ ಮಾಡಲಿಕ್ಕೆ ಒಂದು ತಿಂಗಳ ಅವಧಿಯಲ್ಲಿ ಸಂಪೂರ್ಣವಾದ ಮರಗಳನ್ನು ಯಾವುದೇ ಅಬ್ಜೆಕ್ಷನ್ ಇಲ್ಲದಿದ್ದರೆ ಅದನ್ನು ಕಡಿದು ಸಾಗಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಮತ್ತು ಅದರ ಬಗ್ಗೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮಾದಾಪುರ ಹಳೆ ಆಟೋ ನಿಲ್ದಾಣವನ್ನು ತೆರವುಗೊಳಿಸಲು ಮಾದಾಪುರ ಗ್ರಾಮ ಪಂಚಾಯತ್ PDO ಹಾಗೂ ASI ಮುಂದಾಗಿದ್ರು. ಇದೇ ಸಂದರ್ಭ ಆಟೋ ಚಾಲಕರು ಹಾಗೂ ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಹೊಸ ಬಸ್ ಸ್ಟ್ಯಾಂಡ್ ಮೇಲೆ ಜಾಗ ನೀಡೋದಾಗಿ ಅಧಿಕಾರಿಗಳು ಭರವಸೆ ನೀಡಿದರಾದರೂ ಆಟೋ ಚಾಲಕರು ಮಾತ್ರ ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಈಗ ಇರೋ ಜಾಗದಲ್ಲೇ ನಾವು ಇರ್ತೀವಿ ಅಂತ ಶಾಸಕ ರಂಜನ್ ಬಳಿ ಮನವಿ ಮಾಡಿದ್ರು. ಶಾಸಕರ ಅಣತಿಯ ಮೇರೆಗೆ ಅಧಿಕಾರಿಗಳು ಜಾಗ ತೆರವುಗೊಳಿಸದೆ ವಾಪಸ್ ಹೋದ್ರು. ಈಗ ನಮಗೆ ಇಲ್ಲಿ ಲಾಸ್ಟ್ ಮಾಡ್ತೀರಾ, ಇಲ್ಲಿ ಸುಂಟಿಗೊಪ್ಪ ಗಾಡಿಗಳು ನಿಲ್ತವೆ. ಬಿಡೋದಿಲ್ಲ, ಅದು ಬಿಡೋದಿಲ್ಲ. ನಿಮ್ಮ ಆಟೋ ಮುಂದೆ ಯಾವ ಬಿಡಕ್ಕಿಲ್ಲ. ನಿಮ್ಮ ಆಟೋ ಫ್ಲೋ ಆಗ್ಬೇಕಲ್ಲ, ಆಟೋದವ್ರದ್ದು ಫ್ಲೋ ಆಗ್ಬೇಕಲ್ಲ. ಏನಿದ್ರೆ ಅಲ್ಲಿಂದ ಕೊಡಿತಾರೆ. ಅಲ್ಲಿಂದ ಶುರು ಮಾಡಿ ಇಲ್ಲಿಂದಲ್ವಾ ಗಾಡಿ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ 2 ಗಾಡಿಗೆ ನನಗೆ 2 ಗಾಡಿಗೆ ಕೊಡಿ ಸರ್. ಬಾಕಿ ನಮಗೆ ಹಳೆ ಸ್ಟ್ಯಾಂಡ್ ನಿಮ್ಮಕಂದ್ರೆ ಪ್ರಾಬ್ಲಮ್ ಇದೆ പറഞ്ഞോളി. ನಮ್ಮ ಸ್ಟ್ಯಾಂಡ್ ನಮ್ಮ ಬಿಟ್ಟಿಲ್ಲ, ನಮ್ಮದನ್ನು ಬಿಟ್ಟೇ ಇಲ್ಲ. ಮತ್ತೆ ನೀವು ನಮಗೆ ಇದು ಮಾಡಿ ನಿಮಗೆ ನಾವು ಬಿಟ್ಟು ಕೊಡ್ತೀವಿ. ಮತ್ತೆ ನಮಗೆ ಸ್ಟ್ಯಾಂಡ್ ಬಿಟ್ಟ ಮೇಲೆ ನಾವು ಬಿಟ್ಟು ಕೊಡೋದಿಲ್ಲ. ಗಾಡಿ ಎಲ್ಲ ಆ ಕಡೆ ಸರ್ ಅದೇ ಕೊಡಿ ಅಂತ ಕೇಳಿ ಸರ್. ಇಲ್ಲ ಸರ್, ನಾವು ಮೇಲೆ ಸ್ಟ್ಯಾಂಡ್ ಅಂತ ಸೇತುವೆ ಅಂತ ಹೇಳಿದಾಗ ಸರ್ ನಾವು ಇದು ಹೇಳಿದ್ವಿ ಸರ್, ಈ ಮೇಲ್ಗಡೆ ಕೊಡಿ ಅಂತ ಹೇಳಿ. ಸೇತುವೆ ಜಾಗದಲ್ಲಿ ಉಸ್ಮಾನ್ ಅಂಗಡಿ ಹತ್ರ ಎಷ್ಟು ಜಾಗ ಇದೆ?
ಅಲ್ಲಿ ಅಂಗಡಿ ಹತ್ರ ಕೊಡೋದಿಲ್ಲ, ಬಸ್ ನಿಲ್ಸಕ್ಕೆ ಮಾಡ್ತಾರಂತೆ ಸರ್. ಈಗ ಹೇಳ್ತಾರೆ ಸರ್, ಮಡಿಕೇರಿ ಕಡೆಯಿಂದ ಹೋಗೋ ಬಸ್ಸು ಅಲ್ಲಿ ಉಸ್ಮಾನ್ ಅಂಗಡಿ ಹತ್ರ, ಸೋಮವಾರಪೇಟೆ ಕೊಡಿ ಸರ್, ಪ್ರೈವೇಟ್ ವೆಹಿಕಲ್ನ ತೆಗೆಸಿ. ಬೇರೆ ಬಾಕಿ ಬರಕಿಲ್ಲ ಸರ್, ಆಟೋದಲ್ಲಿ ಸರ್ 25-30 ಆಟೋನೇ ಅಲ್ಲಿ ಬಂದು ಬಾಕಿ ಎಲ್ಲ ರನ್ನಿಂಗ್ ಅಲ್ಲಿ ಇರ್ತದೆ ಸರ್. ಇದರಿಂದಾಗಿ ಅಲ್ಲಿ ಬೈಕ್ ಅವರೆಲ್ಲ ಪಳ್ಳಿ ಇದೆ, ಅವರಿಗೂ ನಾವೇನು ಅಪರಾಧಿಗಳು ತೊಂದರೆ ಮಾಡಿಲ್ಲ, ಗಾಡಿ ತೆಗೆದು ಏನಾಗೋದು ಸೈನ್ ನಂಬರ್ ಕೊಡ್ತೀರಿ ಈಗ ಏನು ಅಂದರೆ ಅಲ್ಲಿಗೆ ಗಾಡಿ ತೆಗೆಸಿದ್ರು ಅದು ನೆಕ್ಸ್ಟ್ ಅದು ಪಾರ್ಕಿಂಗೇ ಮಾಡ್ಕೊಂಡ್ಬಿಡ್ತಾರೆ, 4 ವೀಲ್ಗಳೆಲ್ಲ ನಿಲ್ಸ್ಕೊತಾರೆ. ಇವತ್ತೆಲ್ಲ ನನಗೆ ಅದೇ ಅದಕ್ಕೋಸ್ಕರ ಬೇಡಪ್ಪ ಅದು ಅಂತ. ಕೃಷಿ ಮಸೂದೆ ಜಾರಿ ವಿಚಾರವಾಗಿ ಸರ್ಕಾರ ರೈತ ವಿರೋಧಿ ನಿಲುವು ತಳೆದಿಲ್ಲ ಎಂದು ಶಾಸಕ ಕೆಜಿ ಬೋಪಯ್ಯ ಅಭಿಪ್ರಾಯಿಸಿದ್ದಾರೆ. ಪೊನ್ನಂಪೇಟೆ ಶಾಸಕರ ಕಚೇರಿ ಆವರಣದಲ್ಲಿ ಕೃಷಿ ಮಸೂದೆ ವಿಚಾರದ ಗೊಂದಲ ನಿವಾರಣೆಗಾಗಿ ಸತ್ಯ ಮಿಥ್ಯೆ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ರೈತರು ಗೊಂದಲದಿಂದ ಹೊರಬರಬೇಕಿದೆ ಎಂದರು. ಅಲ್ಲದೆ ಕೊಡಗು ಜಿಲ್ಲೆಯನ್ನು ಈ ವರ್ಷ ಅತಿವೃಷ್ಟಿ ಪ್ರದೇಶ ಎಂದು ಘೋಷಿಸಲಾಗಿದ್ದು, ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಪರಿಹಾರಕ್ಕೂ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಇಲ್ಲಿ ಸೇರಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೆ ಪಕ್ಷದ ಎಲ್ಲ ಪ್ರಮುಖರೇ, ಈಗಾಗಲೇ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಭೂ ಸುಧಾರಣೆ ಹಾಗೆ APMC ಕಾಯ್ದೆಗಳ ಬಗ್ಗೆ ಒಂದು ಅವರು ನೇರವಾಗಿ ತಿದ್ದುಪಡಿ ಮಾಡಿರುವಂಥದ್ದು, ಅದರ ಜೊತೆಗೆ APMC ಕಾಯ್ದೆಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳುವಂಥ ಒಂದು ಸುತ್ತೋಲೆಯನ್ನು ಅಂದರೆ ವಿನಂತಿಯನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಮಾಡಿತ್ತು. ಹಾಗೆಯೇ ಕರ್ನಾಟಕಕ್ಕೂ ಕೂಡ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ APMC ಕಾಯ್ದೆ ಹಾಗೆ ಭೂ ಸುಧಾರಣಾ ಕಾಯ್ದೆ ಎಲ್ಲ ಡೀಟೇಲ್ಸು ಕರಪತ್ರದಲ್ಲಿ ಇದೆ. ನಾನು ಹೋದ ಕಡೆ ಎಲ್ಲ ಹೇಳಿದ್ದೀನಿ. ಕಾಯ್ದೆಯಲ್ಲಿ ಏನಿದೆ, ಮೊದಲು ಕೃಷಿಕರು ಈ ಭೂ ಸುಧಾರಣಾ ಕಾಯ್ದೆ ಬಂದಾಗ ಕೃಷಿಕರು ಮಾತ್ರ ಕೃಷಿ ಜಮೀನನ್ನು ಖರೀದಿಸಬೇಕು. ಆದರೆ ಅವರ ಯಾರೇ ಕೃಷಿಕ ಆಗಿದ್ದರೂ ಕೂಡ ಅವರ ವಾರ್ಷಿಕ ಆದಾಯ 12,500ದಿಂದ ಇತರ ಸೋರ್ಸ್ ಇದ್ದರೆ ಅವರು ಪರ್ಚೇಸ್ ಮಾಡೋ ಹಾಗೆ ಇರಲಿಲ್ಲ. ಆದರೆ ಅದಕ್ಕೆ ಅವರೇ ತಿದ್ದುಪಡಿ ಮಾಡಿದ್ರು, 12,500ದಿಂದ 50 ಮಾಡಿದ್ರು, 2 ಲಕ್ಷ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಅದನ್ನು 25 ಮಾಡಿತ್ತು. ಆಗಲೇ ಒಂದು ಸಮಿತಿಯ ವರದಿ ಕೂಡ ಇತ್ತು. ಯಾವುದೇ ಕಾರಣಕ್ಕೆ ಆ 79A ಬೇಕು ಅಂದರೆ ಕೃಷಿಕರು ಅಲ್ಲದವರು ಕೃಷಿ ಜಮೀನನ್ನು ಪರ್ಚೇಸ್ ಮಾಡಬಾರ್ದು ಅನ್ನುವಂಥ ಅದನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದಿತ್ತು. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದರಲ್ಲೂ ಕೆಲವು ಕಂಡೀಷನ್ಸ್ ಕೂಡ ಹಾಕಿದ್ದೇವೆ. ಕೃಷಿ ಜಮೀನು ಏನಿದೆ, ನೀರಾವರಿ ಜಮೀನು, ಅದು ನದಿ ನೀರು ಇರ್ಬೋದು, ನಾಲೆಯ ನೀರುಗಳು ಇರ್ಬೋದು, ಶಾಶ್ವತ ನೀರಾವರಿ ಇರುವ ಕೃಷಿ ಜಮೀನನ್ನು ಪಡ್ಕೊಂಡಲ್ಲಿ ಕ್ರಯಕ್ಕೆ ಪಡ್ಕೊಂಡಲ್ಲಿ ಅವರು ಕೃಷಿಗೆ ಮಾತ್ರ ಉಪಯೋಗಿಸಬೇಕು. ಅದನ್ನು ಬೇರೆ ಕೃಷಿಯೇತರ ಚಟುವಟಿಕೆಗಳಿಗೆ ಉಪಯೋಗಿಸುವಂತಿಲ್ಲ. ಅದರ ಮೇಲೆ ದಂಡ ಎಲ್ಲವೂ ಇದೆ ಅಥವಾ ಸರ್ಕಾರ ವಾಪಸ್ ಪಡ್ಕೊಳ್ಳಿಕ್ಕೂ ಅವಕಾಶಗಳು ಇದೆ. ಇದರಿಂದ ಏನು ತೊಂದರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ, ಅವರಿಗೆ ಇಶ್ಯೂ ಇಲ್ಲ, ಅದಕ್ಕೆ ಮಾಡ್ತಿದ್ದಾರೆ. APMC ಕಾಯ್ದೆಯಲ್ಲೂ ಅಷ್ಟೇ ಭಾಳ ಸಂಕ್ಷಿಪ್ತವಾಗಿ ರೈತ ತಾನು ಬೆಳೆದ ಕೃಷಿ ಉತ್ಪನ್ನಗಳು ಏನಿದೆ ಅದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸೇರಿ ಆತನಿಗೆ ಎಲ್ಲೂ ತಗೊಂಡು ಹೋಗಿ ಮಾರಲಿಕ್ಕೆ ಫ್ರೀಯಾಗಿ ಮುಕ್ತವಾಗಿ ಕೊಟ್ಟಿದೆ. ಇದರಲ್ಲಿ ಏನು ತಪ್ಪಿದೆ ಅಥವಾ ಏನು ಬೆಂಬಲ ಬೆಲೆ ಘೋಷಣೆ ಮಾಡುವಂಥದ್ದು ಇದೆ ಅದನ್ನು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಭತ್ತದಂತೂ 1,864 ರೂಪಾಯಿ ಪರ್ ಕ್ವಿಂಟಾಲ್ ಆಗಿ ಭಾಳ ಟೈಮ್ ಆಗಿದೆ. ಯಾವ ಕಾರಣಕ್ಕೂ APMCಯನ್ನೇ ರದ್ದು ಮಾಡುವಂಥದ್ದಿಲ್ಲ, ಬೆಂಬಲ ಬೆಲೆ ರದ್ದು ಮಾಡುವಂಥದ್ದಿಲ್ಲ. ರೈತರಿಗೆ ಅದರ ಸದುಪಯೋಗ ಮಾಡಲಿಕ್ಕೆ ತಂದಿದೆ. ಅಲ್ಲದೆ ಎಂದು ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ರೈತ ವಿರೋಧಿ ನಿಲುವನ್ನು ತಳೆದಿಲ್ಲ. ಹಾಗಿದ್ದಿದ್ರೆ ಬಹುಶಃ
ಎಲ್ಲರಿಗೂ ಗೊತ್ತಿದೆ, ಕೃಷಿ ಸನ್ಮಾನ 10,000 ರೂಪಾಯಿ ಎಲ್ಲ ರೈತರಿಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಗೊಬ್ಬರಕ್ಕೆ ಎಷ್ಟು ಸಬ್ಸಿಡಿಯನ್ನು ಕೊಡುವಂಥದ್ದು. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೇಂದ್ರ ಸರ್ಕಾರ ರೈತರಿಗೆ ಸ್ಪಂದಿಸ್ತಾ ಬಂದಿದೆ. ಹಾಗೆಯೇ ಇವತ್ತು ಇನ್ನೊಂದು ಗೊಂದಲ ತಾವು ಹೇಳಿಬಿಡ್ತೇನೆ. ಇವತ್ತು ಏನಾಗಿದೆ, ಕೊಡಗು ಜಿಲ್ಲೆ ಇಡೀ ಇವತ್ತು ಅತಿವೃಷ್ಟಿ ಪ್ರದೇಶ ಅಂತ ಡಿಕ್ಲೇರ್ ಆಗಿದೆ. ವಿಶೇಷವಾಗಿ ಕಾಫಿ ಬೋರ್ಡ್ ಮತ್ತು ಹಾರ್ಟಿಕಲ್ಚರು ಕೆಲವು ಗ್ರಾಮಗಳಲ್ಲಿ ಸರ್ವೆ ಬೆಳೆ ಇದನ್ನು ಸರ್ವೆ ಮಾಡ್ತಾ ಇಲ್ಲ ಅನ್ನುವಂಥ ದೂರುಗಳು ನನಗೆ ಅಲ್ಲಿ ಇಲ್ಲಿ ಬಂದಿದೆ. ಮೊನ್ನೆಯೂ ಕೂಡ ಕಳೆದ ಶುಕ್ರವಾರ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾರ್ಟಿಕಲ್ಚರ್ ಏನು ಉಪನಿರ್ದೇಶಕರು ಹಾಗೆ ಕಾಫಿ ಬೋರ್ಡಿನ ಉಪನಿರ್ದೇಶಕರಿಗೆ ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದೇನೆ. ನೀವು ಸರ್ವೆ ಮಾಡುವಂಥದ್ದು NDRF ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ಮಾಡಿ ಕಳಿಸುವಂಥ ಕೆಲಸ ಮಾತ್ರ ನಿಮಗೆ. ಅಲ್ಲಿ ನಷ್ಟ ಆಗಿದೆಯೋ ಇಲ್ಲವೋ ಅನ್ನುವ ತೀರ್ಮಾನ ಜಿಲ್ಲಾಡಳಿತ ಮಾಡ್ತದೆ. ಹಾಗಾಗಿ ಎಲ್ಲ ಗ್ರಾಮಗಳನ್ನು ಸರ್ವೆ ಮಾಡಲೇಬೇಕಾಗ್ತದೆ. NDRF ಸೂಚನೆ ಕೊಟ್ಟರು ಇಲ್ಲಿ ಹಳ್ಳಿ ಒಳಗೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಲ್ಲಿ ಗೊಂದಲ ಅಂತೂ ಬೇಡ. ಇಡೀ ಜಿಲ್ಲೆ ಇವತ್ತು ಅತಿವೃಷ್ಟಿ ಪ್ರದೇಶ ಅಂತ ಇರುವಾಗ ಎಲ್ಲ ಕಡೆ ಅವರು ಅದು 20%, 30% ಅದು ಅವರಿಗೆ ಸಂಬಂಧಪಟ್ಟ ವಿಚಾರ. ಅವ್ರು ನೋಡಿ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಕಳಿಸ್ಕೊಡಿ. ಇದನ್ನು ಯಾರೇ ಇದು ಮಾಡಿದ್ರು ನನ್ನ ಗಮನಕ್ಕೆ ತನ್ನಿ. ಮೊನ್ನೆ ಮಡಿಕೇರಿ ಸುತ್ತಮುತ್ತಲು ಅವ್ರು ಬಂದಿದ್ರು. ನಾನು ಆಗಲೇ ನೇರವಾಗಿ ಹೇಳಿದೆ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ಮಾಯಮುಡಿ ಅವರು ನನಗೆ ಫೋನ್ ಮಾಡಿ ಇಲ್ಲಿ ಬನ್ನಿ ದೂರವಾಣಿ ಮುಖಾಂತರ ಮಾತಾಡ್ತೇನೆ ಅಂತ ಹೇಳಿದ್ದೇನೆ. ಯಾರಿಗೂ ಗೊಂದಲ ಬೇಡ. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಯುವ ಘಟಕದ ವತಿಯಿಂದ ಸೋಮವಾರ ಪೇಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜೆಸಿ ವೇದಿಕೆಯ ಸಮೀಪದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಹಶೀಲ್ದಾರ್ ಗೋವಿಂದರಾಜು ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ಜೀವಕ್ಕೆ ಬೆಲೆ ಇರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಖಾಸಗಿ ಶಾಲೆಗೆ ಫೀಸ್ ವಸೂಲಾತಿ. ಕೊಡವ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಆಧಾರ ಸ್ತಂಭವಾಗಿರುವ ಕೊಡಗು ಭಾಷಿಕ ಜನಾಂಗದವರ ಕುಲಶಾಸ್ತ್ರೀಯ ಅಧ್ಯಯನ ಕೈಗೊಂಡು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಕೊಡವ ಭಾಷಿಕ ಸಮುದಾಯಗಳ ಕೂಟ ಒತ್ತಾಯಿಸಿದೆ. ಭಾಷಿಕ ಜನಾಂಗದವರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಈ ಹತ್ತು ಪ್ರತಿಷ್ಠೆಯಲ್ಲಿ ನಮ್ಮ ಇದನ್ನು 18 ಭಾಷೆಗೆ ಆಗಲೇಬೇಕು, ಅನಿವಾರ್ಯತೆಗಳು. ಯಾವ ಸ್ಟಡಿ? ಎಥ್ನೋಗ್ರಫಿ. ಕೊಡವ ಭಾಷೆ ಮಾತಾಡೋದು, ಭಾಷೆ ಮಾತಾಡೋದು. ಸೊ ಆಲ್ ಮೀನ್ ದ ಫೇವರ್ ಡಾಕ್ಯುಮೆಂಟ್ ಸರ್ಕಾರಕ್ಕೆ ಗೋಣಿಕೊಪ್ಪ, ಹಾತೂರು, ಕೈಕೇರಿ, 60 ಪಂಚಾಯಿತಿ ವ್ಯಾಪ್ತಿಯ ವಿಧವೆಯರಿಗೆ, ವೃದ್ಧರಿಗೆ ಪೆನ್ಷನ್ ಆರ್ಡರ್ ಕಾಪಿಯನ್ನು ವಿತರಿಸಲಾಯಿತು. ಪೊನ್ನಂಪೇಟೆಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಕೆಜಿ ಬೋಪಯ್ಯ 12 ಫಲಾನುಭವಿಗಳಿಗೆ ಚಾಲನೆ ಪತ್ರ ನೀಡಿದ್ರು. ರಾಜ್ಯ ಸರ್ಕಾರ ಕೃಷಿ ಮಸೂದೆ ಹಾಗೂ ಭೂ ಮಸೂದೆಯ ಏನೊಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದರ ಪರವಾಗಿ ಇವತ್ತು ನಾವು ಕರಪತ್ರವನ್ನು ಹಂಚುತ್ತಾ ಇದ್ದೇವೆ. ಇದು ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಶಾಸಕರ ಭವನದಲ್ಲಿ ಪೊನ್ನಂಪೇಟೆಯಲ್ಲಿ ನಡೀತಾ ಇದೆ. ಇದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಬಿಜೆಪಿ ಹಿರಿಯರಿಗೂ ಶಾಸಕರಿಗೂ ಎಲ್ಲ ನಮ್ಮ ರೈತ ಮಿತ್ರರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಕರಪತ್ರವನ್ನು ನಮ್ಮ ಶಾಸಕರು
ಅಂಗವಿಕಲ ವೇತನೆ ರಾಬಿಯಾ ರಾಬಿಯಾ ಅಮ್ಮು ಮಲಯಾಳಿ ಕಾವೇರಿ ಸಿಆರ್ ಬನ್ನಿ ಸರ್ ಬನ್ನಿ ಕೆಸಿ ಕರುಂಬಯ್ಯ ಎಂಜಿ ಕಲ್ಯಾಣಿ. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ, ಅದಕ್ಕೂ ಮೊದಲು ಒಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕುಶಾಲನಗರದ ತಾವರೆಕೆರೆ ಮುಂಭಾಗದ ಪ್ರದೇಶವನ್ನು ವಾಣಿಜ್ಯ ವಸತಿ ಯೋಜನೆ ಬಡಾವಣೆಯಾಗಿ ಪರಿವರ್ತನೆ ಮಾಡುತ್ತಿರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪರ ವೇದಿಕೆ ಆಗ್ರಹಿಸಿದೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆ ಪ್ರಮುಖರು, ಪ್ರಭಾವಿ ವ್ಯಕ್ತಿಗಳು ಭೂ ಮಾಫಿಯಾದೊಂದಿಗೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ತಿದ್ದು ಇವರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಸಂತ್ರಸ್ತರು ಮಳೆಗೆ ಸಂತ್ರಸ್ತರಾಗಿದ್ದಾರೆ. ಇವ್ಯಾವುದು ಮರೆಯಾಗುವ ಮುನ್ನವೇ ಮತ್ತೊಂದು ಅಲ್ಲಿ SLN ಸ್ಕ್ವೇರ್ ಏನು ಲೇಔಟ್ ಮಾಡ್ತಿದ್ದಾರೆ, ಆ ಲೇಔಟು ಮೊದಲು ತಾವರೆಕೆರೆ ಪಕ್ಕದಲ್ಲಿ ಇರುವಂಥ ಲೇಔಟು ಮೊದಲು ಅಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು. ಆ ಹಳ್ಳದಲ್ಲಿ ಕೂಡ ಏನು ಬಫರ್ ಝೋನ್ ಅಂತೀವಿ ಆ ಜಾಗ ಕೂಡ ಇದೆ. ಮತ್ತು ಗ್ರೀನ್ಲ್ಯಾಂಡ್ ಹಸಿರು ವಲಯ ಎಂಬ ಪ್ರದೇಶ 1 ಎಕರೆ ಸರ್ಕಾರಿ ಪೈಸಾರಿ ಜಾಗ ಕೂಡ ಇದೆ. ಈಗಾಗಲೇ ನಾವು ಕುಶಾಲನಗರದ ಕೆಲವು ಬಡಾವಣೆಗಳನ್ನ ನಾವು ಹೇಳ್ಬೋದು, ಸಾಯಿ ಲೇಔಟ್ ಇರ್ಬೋದು, ದನಿಪೇಟೆ ಭಾಗದಲ್ಲಿ ಇರ್ಬೋದು, ಯೋಗಾನಂದ ಬಡಾವಣೆ ಇರ್ಬೋದು. ಈ ಭಾಗಗಳಲ್ಲಿ ಈಗಾಗಲೇ ಎಲ್ಲಿಂದಲೋ ಬಂದು ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಇವತ್ತು ಕೆಲವು ಪ್ರಭಾವ ವ್ಯಕ್ತಿಗಳು ಈ ಒಂದು ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಅದನ್ನ ಈ ಭೂಮಾಫಿಯಾ ದಂಧೆಯೊಂದಿಗೆ ಸೇರಿಕೊಂಡು ಬಹಳಷ್ಟು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ಜಾಗಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಕುಶಾಲನಗರದಲ್ಲಿ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ಏನು ಸರ್ಕಾರಿ ಜಾಗ ಇತ್ತು, ಹಲವು ವರ್ಷಗಳ ಹಿಂದೆ ಪ್ರತಿಷ್ಠಿತ ಒಂದು ಕ್ಲಬ್ ಏನಿದೆ ಲಯನ್ಸ್ ಕ್ಲಬ್ ಅವರು ಕಣ್ಣಿನ ಆಸ್ಪತ್ರೆ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು 3 ವರ್ಷಗಳ ಗಡುವನ್ನು ನಾವು ಮಾಡ್ತೀವಿ, ಕಣ್ಣಿನ ಆಸ್ಪತ್ರೆ ಸಾರ್ವಜನಿಕರಿಗೆ ಒಂದು ಮುಕ್ತ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ನಾವು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಲ್ಲಿ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ನಡೆಸುವಂತಹ ಒಂದು ಪ್ರತಿಜ್ಞೆ ಕೂಡ ನಾವು ಕೈಗೊಂಡಿದ್ದೇವೆ. ಮತ್ತೆ ಕುಶಾಲನಗರದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ಕಾರ್ಯವೈಖರಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಅವರಿಗೆ ಸರ್ಕಾರಿ ಜಾಗಗಳ ಮಾಹಿತಿಯ ಕೊರತೆ ಇದೆ. ಸಾರ್ವಜನಿಕರು ಅಥವಾ ನಮ್ಮಂತಹ ಸಂಘ ಸಂಸ್ಥೆಗಳು ಸಂಘಟನೆಗಳು ಅಲ್ಲಿ ಹೋಗಿ ಅವರ ಹತ್ರ ಮಾಹಿತಿಯನ್ನು ಕೇಳಿದ್ರೆ ಅವರು ಬೇಜವಾಬ್ದಾರಿತನದ ವರ್ತನೆಯನ್ನು ತೋರಿಸ್ತಾರೆ. ಹಾಗೂ ಇವರು ಇಂತಹ ವರ್ತನೆ ನಮಗೆ ಒಂದು ರೀತಿಯಲ್ಲಿ ಇವರು ಭೂ ಮಾಫಿಯಾದೊಂದಿಗೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಬಲವಾದಂತಹ ಅನುಮಾನ ಕೂಡ ನಮಗೆ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗೂ ಕೂಡ ನಾವು ಈ ಮೂಲಕ ಕೇಳ್ಕೊಳ್ತಾ ಇರೋದು, ಈ ಅಧಿಕಾರಿಯನ್ನು ತಾವುಗಳು ಖುದ್ದಾಗಿ ಅವರನ್ನು ಕರೆಸಿಕೊಂಡು
ಕೊಡಗು ಜಿಲ್ಲಾ ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸರ್ಕಾರಿ ಸಂಘದ ಹೆಸರಿನಲ್ಲಿ 3 ವ್ಯಕ್ತಿಗಳು ನಿವೇಶನ ಒದಗಿಸುವುದಾಗಿ ಹೇಳಿ ಶಿಕ್ಷಕರನ್ನು ವಂಚಿಸುತ್ತಿದ್ದಾರೆ ಎಂದು ಸಂಘದ ಸದಸ್ಯ ಪ್ರಸನ್ನಕುಮಾರ್ ಆರೋಪಿಸಿದ್ದಾರೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಘದ ಪ್ರಮುಖರು ಪೊಲೀಸ್ ಇಲಾಖೆ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸ್ಥಾಪನೆ ಮಾಡಿ 96 ವರ್ಷಗಳ ಕಾಲ ಬಹಳ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದ್ದಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯ ಹೆಸರಿನಲ್ಲಿ ಪ್ರತಿದಿನ ಕುಶಾಲನಗರ ವ್ಯಾಪ್ತಿಯ ಜಿತೇಶ್, ಪ್ರಕಾಶ್ ಮತ್ತು ನಾಗೇಶ್ ಅಂತಕ್ಕಂಥ ವ್ಯಕ್ತಿಗಳು ನಮ್ಮ ಬ್ಯಾಂಕಿನಿಂದ ಯಾವುದೇ ರೀತಿಯ ಪರ್ಮಿಷನ್ ಪಡೆದುಕೊಳ್ಳದೆ ಬಡಾವಣೆಯಿಂದಲೂ ಕೊಪ್ಪ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕೊಪ್ಪ ಪಂಚಾಯತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ಒಂದು ಲೇಔಟ್ ಅನ್ನು ಮಾಡ್ತಾರೆ. ಲೇಔಟ್ ಅನ್ನು ಮಾಡಿ ಶಿಕ್ಷಕರಿಗೆ ನಾವು ಈ ಲೇಔಟ್ ಅನ್ನು ಕೊಡ್ತೀವಿ, ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಪಾಂಪ್ಲೆಟ್ಸ್ಗಳನ್ನ ಹಾಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ಟಿವಿ ಮಾಧ್ಯಮಗಳಲ್ಲಿ ಇದು ಬ್ಯಾಂಕ್ ಅಂತ ಹೇಳಿ ಸುಮ್ಮನೆ ಬಿಂಬಿಸಿ ಮಾರಾಟವನ್ನು ಮಾಡಿ ಹೆಚ್ಚು ಕಡಿಮೆ 6-7 ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನು ನಮ್ಮ ಬ್ಯಾಂಕಿನ ಹೆಸರಲ್ಲಿ ಅನಧಿಕೃತವಾಗಿ ನಡೆಸಿದ್ದಾರೆ. ಈ ವಿಚಾರವಾಗಿ ನಾವು ಬ್ಯಾಂಕಲ್ಲಿ ಮಾಹಿತಿಯಲ್ಲಿ ಪಡ್ಕೊಂಡಾಗ ಆ ಸದರಿ ಏನು ಜಿತೇಶ್, ನಾಗೇಶ್, ಪ್ರಕಾಶ್ ಅಂತವರಿದ್ದಾರೆ ಅವರಿಗೂ ನಮ್ಮ ಏನು ಕೊಡಗು ವಿದ್ಯಾ ಇಲಾಖೆ ನೌಕರರ ಸೊಸೈಟಿ ಇದೆ ಮಡಿಕೇರಿಯಲ್ಲಿ, ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಯಾವುದೇ ರೀತಿಯ ಅವರಿಗೆ ಒಪ್ಪಂದವನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿ ನಮ್ಮ ಸೊಸೈಟಿ ಅವರು ನಮಗೆ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಆಗ್ತಿದೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ. ಬಡಾವಣೆಯಿಂದಾಗ ಬೇರೆಯವರು ಬೇಗ ಅಟ್ರಾಕ್ಟ್ ಆಗಿ ಅಲ್ಲಿ ಜಾಗ ತಗೊಳ್ತಾರೆ. ಯಾಕೆ ಅಲ್ಲಿ ಅಮ್ಯುನಿಟೀಸ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶನೋ ಅಥವಾ ನಮ್ಮ ಫ್ರೆಂಡ್ ಜೊತೆ ಬರ್ಬೋದು ಅನ್ನೋ ಉದ್ದೇಶನೋ ತಗೊಳ್ತಾರೆ. ಇಂಥ ಒಂದು ಇದನ್ನ ಅವ್ರು ಅಡ್ವಾಂಟೇಜ್ ಆಗಿ ತಗೊಂಡು ದುಡ್ಡು ಮಾಡ್ಕೊಳ್ಳುವಂಥ ಕ್ರಮ ಇದೆಯಲ್ಲ, ಇದು ಸಮಾಜ ವಿರೋಧಿ ಚಟುವಟಿಕೆ ಅಲ್ಲ ಸರ್. ಅವರ ಹೆಸರು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾವುದೇ ಒಬ್ಬ ವ್ಯಕ್ತಿ ಅವ್ನು ವ್ಯವಹಾರ ಮಾಡೋಕ್ಕೆ ಸ್ವತಂತ್ರ, ನಮಗೆ ತೊಂದರೆ ಇಲ್ಲ. ನಮ್ಮ ಒಬ್ಬನ ಹೆಸರು ಹಾಕೋಬಾರ್ದಲ್ವಾ? ಅವ್ರ ಒಬ್ಬನ ಹೆಸರು ಹಾಕೊಂಡು ನಾವು ಮಾಡಿ, ನೋ ಪ್ರಾಬ್ಲಮ್. ಬಳಸ್ಕೊಳ್ಳೋದ್ರಿಂದ ಬ್ಯಾಂಕ್ಗೆ ಯಾವುದೇ ಲಾಭ. ಇಲ್ಲಿವರೆಗಿನ ದಸರಾ ದುಮ್ಮಾನದಲ್ಲಿ ದಸರಾ ಜನೋತ್ಸವಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಹಲವರ ಸಂಕಷ್ಟವನ್ನ ನಿಮಗೆ ತೋರಿಸಿದ್ವಿ. ಇವತ್ತು ನಾವು ತೋರಿಸೋ ಮಂದಿ ಇಲ್ಲದೆ ಇದ್ರೆ ದಸರಾ ಮಂಟಪವೇ ಹೊರಡಲ್ಲ. ನಾವು ಹೇಳ್ತಿರೋದು ದಸರಾ ಮಂಟಪಗಳ ಸಾರಥಿಗಳ ಕತೆ. ಗೌರಿ ಗಣೇಶ ಮತ್ತು ದಸರಾ ಉತ್ಸವಗಳಿಲ್ಲದೆ ಟ್ರ್ಯಾಕ್ಟರ್ ಡ್ರೈವರ್ಸ್ಗೂ ಸಾಕಷ್ಟು ಅನಾನುಕೂಲವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಕೊರೋನಾದಿಂದ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೂ ಫಜೀತಿ. ಕೆಲಸವಿಲ್ಲದೆ ಕುಳಿತಿದ್ದಾನೆ ದಶಮಂಟಪಗಳ ಸಾರಥಿ. ದಸರಾ ಶೋಭಾಯಾತ್ರೆಯ ಸಾರಥಿಗಳೀಗ ಅಕ್ಷರಶಃ ಕಂಗಾಲಾಗಿದ್ದಾರೆ. ಇತ್ತ ದಸರಾ ಇಲ್ಲದೆ ಅತ್ತ ಬೇರೆ ಕೆಲಸಗಳು ಇಲ್ಲದೆ ಪರದಾಡ್ತಿದ್ದಾರೆ. ಮಡಿಕೇರಿ ದಸರಾ ಶೋಭಾಯಾತ್ರೆಯಲ್ಲಿ ಟ್ರ್ಯಾಕ್ಟರ್ಗಳ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ಎಲ್ಲರಿಗೂ ಗೊತ್ತು. ಮಂಟಪದ ಪ್ರಭಾವಳಿ, ಮುಖ್ಯ ಕಲಾಕೃತಿಗಳಿಗೆ ಸೇರಿದಂತೆ ಮಂಟಪದ ಮುಂದೆ ಸಾಗುವ ಡಿಜೆ ಸೌಂಡ್ನಿಂದ ಹಿಡಿದು ಕೊನೆಯಲ್ಲಿ ಬರುವ ಜನರೇಟರ್ಗಳನ್ನ ಹೊತ್ತೊಯ್ಯಲು ಕೂಡ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನೇ ಬಳಸಲಾಗುತ್ತೆ. ಮೊದಲೆಲ್ಲ ಒಂದು ಮಂಟಪಕ್ಕೆ ಕನಿಷ್ಠ 5 ಟ್ರ್ಯಾಕ್ಟರ್ಗಳನ್ನ ಬಳಸಲಾಗುತ್ತಿತ್ತು. ಆಗ ಡಿಜೆ, ಜನರೇಟರ್ ಅಂತ ಸರಿಸುಮಾರು 7ರಿಂದ 8 ಟ್ರ್ಯಾಕ್ಟರ್ಗಳನ್ನ ಬಳಸುತ್ತಿದ್ರು. ಆದ್ರೆ ಈಗ ಮಂಟಪ 2 ಟ್ರ್ಯಾಕ್ಟರ್ನಲ್ಲಿರಬೇಕು ಎಂಬ ನಿಯಮವಿದೆಯಾದ್ರೂ ಮಂಟಪದ 2 ಸೇರಿ ಒಟ್ಟು ಕನಿಷ್ಠ 5 ಟ್ರ್ಯಾಕ್ಟರ್ಗಳನ್ನಾದ್ರೂ ಬಳಸಲಾಗುತ್ತೆ. ಈ ಬಾರಿ ಅತಿವೃಷ್ಟಿಯಿಂದ ಟ್ರ್ಯಾಕ್ಟರ್ಗಳಿಗೆ ಮಣ್ಣು ಹೊರೋ ಕೆಲಸ ಬಿಟ್ರೆ ಬೇರೆ ಕೆಲಸಗಳು ಸಿಕ್ತಿಲ್ಲ. ಮಹಾಮಾರಿ ಕೊರೋನಾ ಕಾಟದಿಂದಾಗಿ ಸುಮಾರು 2 ತಿಂಗಳಿಗೂ ಹೆಚ್ಚು ಕಾಲ ಟ್ರ್ಯಾಕ್ಟರ್ಗಳು ರಸ್ತೆಗೆ ಇಳಿಯಲೇ ಇಲ್ಲ. ಇನ್ನು ಅದರಿಂದೀಚೆಗೆ ಗೌರಿ ಗಣೇಶೋತ್ಸವದಲ್ಲೂ ಟ್ರ್ಯಾಕ್ಟರ್ಗಳ ಬಳಕೆಯಾಗಿಲ್ಲ. ಪ್ರತಿ ವರ್ಷದಂತೆ ದಸರಾದಲ್ಲಾದ್ರೂ ಬುಕಿಂಗ್ ಸಿಗಬಹುದು ಎಂದುಕೊಂಡಿದ್ದವರಿಗೆ ಈಗ ಅದು ಇಲ್ಲವೆಂಬ ವಿಚಾರ ಅರಗಿಸಿಕೊಳ್ಳದಂತಾಗಿದೆ. ಬೃಹತ್ ಮಂಟಪಗಳನ್ನ ಮುನ್ನಡೆಸುತ್ತಿದ್ದ ಸಾರಥಿಗಳು ಈ ಬಾರಿ ಕೈಕಟ್ಟಿ ಕೂರುವಂತಾಗಿದೆ. ನಾವು ಟ್ರ್ಯಾಕ್ಟರ್ ಓಡಿಸ್ತಿರೋದು ಒಂದು 5-6 ತಿಂಗಳಿಂದ ನಮಗೆ ಕೆಲಸ ಕಾರ್ಯಗಳು ಯಾವುದಿಲ್ಲ. ಲಾಕ್ಡೌನ್, ಸೀಲ್ ಡೌನ್ ಇದರಿಂದ. ಇಲ್ಲದ ಮೊದಲು ಗಣಪತಿದು ಪ್ರಶಸ್ತಿನೂ ಅದು ಸಿಗ್ತಿತ್ತು, ಅದೂ ಇಲ್ಲ. ಅದಲ್ಲದೆ ಅದಕ್ಕೆ ಇರುವಂಥ ಲೈಟಿಂಗ್ಸ್ ಅವರು ಸಣ್ಣ ಪುಟ್ಟ ಸೌಂಡು ಇರೋರಿಗೆ ಅವರಿಗೂ ಒಂದು 60-70 ಜನರಿಗೆ ಅವರಿಗೂ ಕೆಲಸ ಕಾರ್ಯಗಳು ಯಾವುದಿಲ್ಲ. ಅದರ ಮಧ್ಯದಲ್ಲಿ ಈಗ ದಸರಾ ಬಂತು. ದಸರಾಕ್ಕೆ ಸಹ ಟ್ರ್ಯಾಕ್ಟರ್ ಸಹ ಒಂದೆರಡು ಮಂಟಪಗಳು ತಗೊಳ್ತಿದ್ರು, ಅದೂ ಇಲ್ಲ. ನಮ್ಮ ಸ್ಟ್ಯಾಂಡಲ್ಲಿ ಒಂದು 7-8-10 ಟ್ರ್ಯಾಕ್ಟರ್ಗಳಿದೆ, ಅವರಿಗೂ ಯಾರಿಗೂ ಕೆಲಸ ಇಲ್ಲ. ಡ್ರೈವರ್ಗಳಿದ್ದಾರೆ, ಅವರಿಗೂ ಸಹ ಏನು ಕೆಲಸ ಕಾರ್ಯಗಳು ಯಾವುದು.
ತುಂಬ ಜನ ಅಂದರೆ ನಮ್ಮ ಟ್ರ್ಯಾಕ್ಟರ್ ಟ್ರ್ಯಾಕ್ಟ್ರಲ್ಲಿ ಕಡಿಮೆ ಆದರೂ ಒಂದು 10-20 ಜನ ಇರ್ಬೋದು. ಅದೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ದಸರಾ ಇದ್ದರೆ ನಾವು ಸ್ವಲ್ಪ ಬಿಂದಾಸ ಚೆನ್ನಾಗಿರ್ತಿದ್ದೋ, ಯಾರನ್ನ ಇದು ಕೇಳಬೇಕಿದ್ದಿಲ್ಲ. ಈಗ ಯಾರನ್ನ ಕೇಳಿದ್ರು ಏನಿಲ್ಲ, ಆ ಥರ ಆಗಿದೆ. ದಸರಾದಲ್ಲಿ ಎಲ್ಲ ಮಂಟಪಗಳಿಗೆ 2 ಟ್ರ್ಯಾಕ್ಟ್ರು 3 ಟ್ರ್ಯಾಕ್ಟ್ರು ಕಳಿಸ್ಬಿಟ್ಟು ಡ್ರೈವರ್ಗಳಿಗೂ ನಮಗೆ ವರ್ಕೌಟ್ ಆಗ್ತಾಯಿತ್ತು. ಆ ಥರದ್ದು ಇಲ್ಲ, ಈಗ ಕಷ್ಟ ಆಗ್ಬಿಟ್ಟಿದೆ. ತುಂಬ ಕಷ್ಟದಲ್ಲಿದ್ದೀರಾ? ಭಾಳ ಕಷ್ಟದಲ್ಲಿ. ಈಗ ದಸರಾ ಇದ್ದಿದ್ರೆ ನಮಗೊಂದು 12-13 ಸಾವಿರ ಬಾಡಿ ಸಿಗ್ತಿತ್ತು. ಈ ಕೊರೋನಾದಿಂದಾಗಿ ಯಾವುದು ಕೆಲಸ ಇಲ್ಲ, ಏನಿಲ್ಲ, ಎಲ್ಲ ಕಷ್ಟ ಆಗಿದೆ ನಮಗೆ. ಗಣಪತಿದು ವಸ್ತುವುದು ಯಾವುದೂ ಇಲ್ಲ. ಹೇಗೆ ಜೀವನ ಮಾಡೋದು ಅನ್ನೋದೇ ಕಷ್ಟ ಆಗಿಬಿಟ್ಟಿದೆ ಈಗ ನಮಗೆ. ಟ್ರ್ಯಾಕ್ಟರ್ ಡ್ರೈವರ್ನ ಒಂದು 8-9 ಜನ ಇದ್ದೀವಿ. ಎಲ್ಲ ಯಾರಿಗೂ ಕೆಲಸ ಇಲ್ಲ, ಆ ಥರ ಪರಿಸ್ಥಿತಿ ನಾವು ಕಷ್ಟಪಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನಿಲ್ಲ ಬಿಡಿ, ಕೆಲಸನೇ ಇಲ್ಲ. ಲಾಸ್ಟ್ ದಸರಲ್ಲಿ ಒಳ್ಳೆ ಬ್ಯುಸಿ ಇದ್ದು, ಒಳ್ಳೆ ಕೆಲಸ ಇತ್ತು. ಆ ಟೈಮಲ್ಲಿ ಪರವಾಗಿಲ್ಲ, ಗಣಪತಿ ಉತ್ಸವ ದಸರಾದೆಲ್ಲ ಇತ್ತು. ಇವಾಗ ಏನಂದರೆ ಯಾವುದೂ ಇಲ್ಲ, ಕಷ್ಟ ಆಗಿದೆ. ಈಗೆಲ್ಲ ಫುಲ್ ಸಫರ್ ಆಗಿದ್ದೀವಿ ಹಾಗೆ. ಒಟ್ನಲ್ಲಿ ಕೊರೋನಾ ಎಂಬ ಮಹಾಮಾರಿಯಿಂದ ಪೆಟ್ಟು ತಿನ್ನದ ಉದ್ಯಮವೇ ಇಲ್ಲ, ನಷ್ಟ ಅನುಭವಿಸದ ಜನರೇ ಇಲ್ಲ. ಅದರಲ್ಲೂ ದಸರಾದಂತಹ ಮಹಾ ಉತ್ಸವಗಳಲ್ಲಿ ಕೆಲಸ ಮಾಡೋ ಮಂದಿಗೂ ಈ ವೈರಸ್ ಹೊಡೆತ ನೀಡಿರೋದು ನಿಜಕ್ಕೂ ದುಃಖಕರ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಟ್ಟಣ ಪಂಚಾಯಿತಿ ಚುನಾವಣೆಗೆ ತೀವ್ರ ಪೈಪೋಟಿ. ಕುಶಾಲನಗರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ನಿರ್ಧಾರ. ಇತ್ತ ಆಪರೇಷನ್ ಕಮಲಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಮಳೆ ಹಾನಿ ನಿರಾಶ್ರಿತರಿಗೆ ಇನ್ನೂ ದೊರೆಯದ ಸೂರು. ನೆಲ್ಯಹುದಿಕೇರಿ ನಿರಾಶ್ರಿತರಿಂದ ಹೋರಾಟ ಶುರು. ಅರಣ್ಯ ಇಲಾಖೆ ವಿರುದ್ಧ ಸಂತ್ರಸ್ತರ ಆಕ್ರೋಶ. ಜನವಿರೋಧಿ ಮಸೂದೆ ಹಿಂಪಡೆಯಲು ಒತ್ತಾಯ. ಜೆಡಿಎಸ್ ಯುವ ಘಟಕದಿಂದ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಮೊಳಗಿದ ಆಕ್ರೋಶ. ಲಾಕ್ಡೌನ್ ಮುಗಿದ ಮೇಲೆ ಮಣ್ಣು ಹೊರದೊಂದೇ ಕೆಲಸ. ಟ್ರ್ಯಾಕ್ಟರ್ ಡ್ರೈವರ್ಗಳಿಗೂ ಹೊಡೆತ ನೀಡಿದ ಕೋವಿಡ್ ರಾಕ್ಷಸ. ದಶಮಂಟಪ ಸಾರಥಿಗಳ ಮುಖದಲ್ಲಿ ಮಾಯವಾದ ಮಂದಹಾಸ. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಕೀರ್ತನಾ ರೈ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.